So, good morning, dear students. Today's class we will discuss a most important topic, that is haloalkanes and haloarenes. In that we will see the classification part. Classification part ಅನ್ನ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಬರೋಣ. ಓಕೆ, ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಕ್ಲಾಸಿಫಿಕೇಶನ್ ಅಲ್ಲಿ ಫಸ್ಟ್ ಒನ್ ಸ್ಟಡಿ ಮಾಡಿದ್ವಿ. ಸೊ ದಟ್ ವಿಲ್ ಬಿ based on number of based on what number of halogen atoms. So number of halogen atoms ನಲ್ಲಿ ಕ್ಲಾಸಿಫಿಕೇಶನ್ ನಾವು ಯಾವ ಕ್ಲಾಸಿಫಿಕೇಶನ್ ನೋಡಿದ್ವಿ ಹೇಳಿ. ಫಸ್ಟ್ ಒನ್ mono halogen compounds ಫಸ್ಟ್ ಒನ್ ನೋಡಿದ್ವಿ. and second one dihalogen compounds, and third one trihalogen compounds. ಓಕೆ, ಮೂರು ಕ್ಲಾಸಿಫಿಕೇಶನ್ ನ ಸ್ಟಡಿ ಮಾಡಿದ್ವಿ. ಫಸ್ಟ್ ಯಾವ್ದು ಹೇಳಿ? ಮೋನೋ ಹ್ಯಾಲೋಜನ್, ನೆಕ್ಸ್ಟ್ ಡೈಹ್ಯಾಲೋಜನ್, ನೆಕ್ಸ್ಟ್ ಟ್ರೈಹ್ಯಾಲೋಜನ್. ಸೊ ಏನಿದು ಎಕ್ಸಾಂಪಲ್ ನಾವು ನೋಡಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಓಕೆ, mono halogen compounds ಅಲ್ಲಿ ಸೊ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್. ಸೊ ದಿಸ್ ವಿಲ್ ಬಿ ಯುವರ್ CH3Cl. only one Cl is present here, only one halogen atom is present here, so therefore it is comes under mono halogen compounds. And second one, observe this one. So this is the second type of compound, so which is having two halogen atoms. ಎರಡು halogen atoms ಗಳು ಇಲ್ಲಿ ಇದಾವೆ. ಓಕೆ, and now this will be your third type of compound. so CHCl3. so ಮೂರು halogen atoms ಗಳಿದಾವೆ. so halogen atoms are those which are comes under group 17 elements. okay, remember this one. CHCl3 ಮೂರು halogen atoms ಗಳಿದಾವೆ. ಸೊ mono halo alkanes, dihalo alkanes, trihalo alkanes. ಓಕೆ, ಬೆಂಜಿನ್ ಏನಾದ್ರೂ ಅಟ್ಯಾಚ್ ಆಗಿದ್ರೆ ಹ್ಯಾಲೋಜನ್ ಆಟಮ್ ಜೊತೆ ಮೋನೋ ಹ್ಯಾಲೋ ಅರೀನ್ಸ್, ಡೈಹ್ಯಾಲೋ ಅರೀನ್ಸ್, ಟ್ರೈಹ್ಯಾಲೋ ಅರೀನ್ಸ್ ಆಗಿ ನಾವು ಕ್ಲಾಸಿಫಿಕೇಶನ್ ಮಾಡ್ತೀವಿ. ಅಂಡ್ ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಸೆಕೆಂಡ್ ಒನ್ ನಲ್ಲಿ ವೆರಿ ಇಂಪಾರ್ಟೆಂಟ್ ಕ್ಲಾಸ್, ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್. ಬೇಸ್ಡ್ ಆನ್ number of, okay, or based on, we can also write these in the form of hybridization state. So based on hybridization state ಅದರಲ್ಲಿ ನಾವು ನಂಬರ್ ಆಫ್ ಆಲ್ಕೈಲ್ ಗ್ರೂಪ್ ನ ಮೇಲೆ ಡಿಸ್ಕಷನ್ ಮಾಡ್ತೀವಿ. ಸೊ ಬೇಸ್ಡ್ ಆನ್ ಹೈಬ್ರಿಡೈಸೇಷನ್ ಸ್ಟೇಟ್ ನ ಮೇಲೆ ಕ್ಲಾಸಿಫಿಕೇಶನ್ ನ ಮಾಡ್ತಾ ಇದೀವಿ. ಸೊ ಇದರಲ್ಲಿ ಸ್ಮಾಲ್ ಒನ್ ಹ್ಯಾಲೋ ಆಲ್ಕೇನ್ಸ್. Okay, so these haloalkanes having sp3 hybridized carbon, okay, which containing halogen atom. ಇಲ್ಲಿ ತುಂಬಾನೇ ಈಸಿ ಇದೆ ಕ್ಲಾಸಿಫಿಕೇಶನ್, ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಸೊ sp3 hybridization and sp2 hybridization we will deal separately. Okay, and these haloalkanes are also known as alkyl halides. We can also write these alkyl halides. Okay, so ನಾನು ಇಲ್ಲಿ ಬರೀತಾರೆ based on number of alkyl group we are further classified into 3 categories. ಇಲ್ಲಿ ನೋಡಿ, ನಿಮ್ಗೆ ಕಂಪಲ್ಸರಿ ಇದನ್ನ ಈಸಿ ವೇಲಿ ಇದು ಯಾವ ರೀತಿ ನೆನ್ಪಿಟ್ಕೋಬೇಕು ಅಂಡ್ ಕಂಪಲ್ಸರಿ ಕ್ವಶನ್ ಇದೆ ಇದು. ಸೊ ಅಬ್ಸರ್ವ್ ಮಾಡಿ ಇದನ್ನ. ಸೊ ದಿಸ್ ಈಸ್ ಯುವರ್ methyl bromide, nothing but alkyl. ಸೊ ಇದನ್ನ ನಾವು ಈ ರೀತಿ ಬರಿತಾ ಇದೀವಿ ನೋಡಿ ಸ್ಟೂಡೆಂಟ್. methyl bromide. okay, and it is also known as bromomethane. okay, bromomethane. ಮ್ಯೂಟ್ ಮಾಡ್ಕೊಳ್ಳಿ. ಯಾರದು ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, Okay. Methyl bromide
is comes under alkyl halides. Alkyl halides is common name, okay, and haloalkanes IUPAC name, okay. ಸೊ IUPAC ನೇಮ್ haloalkanes. ಅರ್ಥ ಆಗ್ತಿದೆ ನಿಮ್ಗೆ? ಸೊ ಇಲ್ಲಿ ನೋಡಿ, ಈ ಒಂದು ಕಾರ್ಬನ್ ನೋಡಿ, ಸಿಂಗಲ್ ಬಾಂಡ್ ಸಿಂಗಲ್ ಬಾಂಡ್ ಸಿಂಗಲ್ ಬಾಂಡ್ ಸಿಂಗಲ್ ಬಾಂಡ್ ಇದೆ. ಸೊ ಸಿಂಗಲ್ ಬಾಂಡ್ ಇದ್ರೆ ಹೈಬ್ರಿಡೈಸೇಷನ್ ಏನಾಗಿರುತ್ತೆ? sp3 ಏನಾಗಿರುತ್ತೆ ಹೇಳಿ? sp3 ಹೈಬ್ರಿಡೈಸೇಷನ್. ಓಕೆ, ತುಂಬಾ ಇಂಪಾರ್ಟೆಂಟ್ ಆಗಿದೆ ನೋಡಿ, ಯಾರು ನೆಗ್ಲೆಕ್ಟ್ ಮಾಡಬೇಡಿ. ಸೊ ಈ sp3 ಹೈಬ್ರಿಡೈಸೇಷನ್ ಇರೋ ಕಾರ್ಬನ್ಗೆ Br ಅಟ್ಯಾಚ್ ಆಗಿದೆ. ಸೊ ಇದನ್ನ ನಾನು ಯಾವ ರೀತಿ ಬರೀಬಹುದು? ಕಾರ್ಬನ್ ವಿಚ್ ಈಸ್ ಅಟ್ಯಾಚ್ಡ್ ವಿತ್ X. X ಅಂದ್ರೆ ಏನ್ ಹೇಳಿ? X ಇಸ್ ನಥಿಂಗ್ ಬೈ ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್. ಸೊ ಇವರೆಲ್ಲರನ್ನ ನಾವು X ಅಂತ ಕರಿತೀವಿ, ನಥಿಂಗ್ ಬಟ್ ಹ್ಯಾಲೋಜನ್ ಆಟಮ್. ಓಕೆ, ಈ ಕಾರ್ಬನ್ ಇದೆ ಅಲ್ವಾ, ಸಿಂಗಲ್ ಬಾಂಡ್ ಸಿಂಗಲ್ ಬಾಂಡ್ ಸಿಂಗಲ್ ಬಾಂಡ್ ಇದೆ ಅಂದ್ರೆ, so I can write it is sp3 hybridized carbon. sp3 hybridized carbon. ಓಕೆ, ಇಲ್ಲಿ ನಾನು ಮೀಥೈಲ್ ಬ್ರೋಮೈಡ್ ಅನ್ನ 3 ಕೆಟಗರಿಯಲ್ಲಿ ಸಪರೇಟ್ ಮಾಡ್ತಾ ಬರೀತಾ ಬರ್ತೀನಿ. ಓಕೆ, ಯಾವ ರೀತಿ ಬರೀಬಹುದು ನೋಡಿ ಸ್ಟೂಡೆಂಟ್ಸ್. ನೌ ಐ ಕ್ಯಾನ್ ರೈಟ್ ದಿಸ್ ಒನ್. ಸೊ ದಿಸ್ ಹೈಡ್ರೋಜನ್ ಈಸ್ ರೀಪ್ಲೇಸ್ಡ್ ಬೈ ಆಲ್ಕೈಲ್ ಗ್ರೂಪ್. ಈ ಹೈಡ್ರೋಜನ್ ಬದಲಾವಣೆ ಏನ್ ಮಾಡ್ತೀನಿ? ಒಂದು ಆಲ್ಕೈಲ್ ಗ್ರೂಪ್ ಅನ್ನ ಬರೀತೀನಿ. ಸೊ ದಟ್ ವಿಲ್ ಬಿ CH3. ಸೊ CH3, ಈ ಹೈಡ್ರೋಜನ್ ಬದಲು CH3 ಬರ್ತಿದ್ದೀನಿ ನೋಡಿ. ದಿಸ್ ಕಾರ್ಬನ್ is as it is here, carbon. And next ಈ ಹೈಡ್ರೋಜನ್ as it is I will write, meaning 2 hydrogen here. Okay, and now this will be Br here. ಒಂದು ಕಾರ್ಬನ್ಗೆ ಅಟ್ಯಾಚ್ ಆಗಿದೆ, ಮೀನ್ಸ್ 1 ಆಲ್ಕೈಲ್ ಗ್ರೂಪ್ಗೆ ಅಟ್ಯಾಚ್ ಆಗಿದೆ. ಸೊ therefore it is comes under primary. This is comes under primary alkyl halide ಅಥವಾ primary haloalkanes. ಇವಾಗ ನೆಕ್ಸ್ಟ್ ನೋಡಿ ಸ್ಟೂಡೆಂಟ್ಸ್, now I will replace another hydrogen with alkyl group. ಸೊ ಯಾವ ರೀತಿ ನೋಡಿ, so this will be your CH3. I will write as it is. ಈ CH3 ನ ಹಾಗೆ ಬರೀತೀನಿ. ಈ ಕಾರ್ಬನ್ ನೋಡಿ, ಈ ಕಾರ್ಬನ್ ಅಂಡ್ ಈ ಹೈಡ್ರೋಜನ್ ನಾನು ರಿಪ್ಲೇಸ್ ಮಾಡ್ತಾ ಬರ್ತೀನಿ. ಸೊ ಇಲ್ಲಿ CH3 ಬರೀತಾ ಇದ್ದೀನಿ, ಅಂಡ್ ಈ ಹೈಡ್ರೋಜನ್ ಆಸ್ ಇಟ್ ಈಸ್, ಅಂಡ್ ಈ Br ಆಸ್ ಇಟ್ ಈಸ್, ಈ Br ಆಸ್ ಇಟ್ ಈಸ್. ಓಕೆ, ಹಾಗಾದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್, 1 alkyl group and another alkyl group. So 2 alkyl groups are present here. So therefore I can write secondary. ಏನ್ ಹೇಳಿ? ಸೆಕೆಂಡರಿ. ಸೆಕೆಂಡರಿನ ನಾನು 2 to the power degree ಅಂತ ಬರ್ತೀನಿ, ಪ್ರೈಮರಿನ 1 to the power degree ಬರ್ತೀನಿ. ಓಕೆ, ಇವಾಗ ನೋಡಿ ಇಲ್ಲಿ ಏನ್ ಚೇಂಜ್ ಮಾಡ್ತೀನಿ ಅಂದ್ರೆ, ಈ CH3 ಇದೆ ಅಲ್ವಾ, 2 ಆಸ್ ಇಟ್ ಈಸ್ ಬರೀತೀನಿ. ಸೊ ಇದು ಮೀಥೈಲ್ ಗ್ರೂಪ್ ಆಗಿರ್ಬೋದು, ಪ್ರೊಪೈಲ್ ಗ್ರೂಪ್ ಆಗಿರ್ಬೋದು, ಬ್ಯೂಟೈಲ್ ಗ್ರೂಪ್ ಆಗಿರ್ಬೋದು, ಅಟ್ಲೀಸ್ಟ್ ಆಲ್ಕೈಲ್ ಗ್ರೂಪ್ ಅಟ್ಯಾಚ್ ಆಗಿರ್ಬೇಕು. ಇಲ್ಲಿ ನೋಡಿ, ಈ ಹೈಡ್ರೋಜನ್ ಅಗೇನ್ ನಾನು CH3 ರಿಪ್ಲೇಸ್ ಮಾಡ್ತಾ ಇದ್ದೀನಿ. ಸೊ ದಿಸ್ ವಿಲ್ ಬಿ Br ಆಸ್ ಇಟ್ ಈಸ್. ಸೊ ಇವಾಗ ಇದೇನಾಗಿರ್ಬೋದು ನೀವು ಹೇಳ್ತೀರಾ, ಇದು ಯಾವ ಟೈಪ್ ಆಫ್ ಆಲ್ಕೈಲ್ ಹ್ಯಾಲೈಡ್? ಪ್ರೈಮರಿನಾ, ಸೆಕೆಂಡರಿನಾ, ಟರ್ಷರಿನಾ? ವೆರಿ ಗುಡ್, ವೆರಿ ಗುಡ್. ಸೊ ನೌ ಐ ವಿಲ್ ರೈಟ್ ಟರ್ಷರಿ ಆಲ್ಕೈಲ್ ಹ್ಯಾಲೈಡ್. ಓಕೆ, ಸೊ ಇದನ್ನ ಬಾಂಡ್ ಲೈನ್ ಫಾರ್ಮದಲ್ಲಿ ರಿಪ್ಲೇಸ್ ಮಾಡ್ತಾ ಬರೋಣ. ಬಾಂಡ್ ಲೈನ್ ಫಾರ್ಮುಲಾದಲ್ಲಿ ನಿಮ್ಗೆ ಎಕ್ಸಾಮ್ ಅಲ್ಲಿ ತುಂಬಾ ಸಲ ರಿಪೀಟ್ ಆಗಿ ಕೇಳ್ತಾ ಇದ್ದಾರೆ. ಓಕೆ, ಒಂದು ಎಕ್ಸಾಂಪಲ್ ನೋಡಿ, ನಾನಿಲ್ಲಿ ಈ ಒಂದು ಆಲ್ಕೈಲ್ ಗ್ರೂಪ್ ಅನ್ನ ಬರೀತಾ ಇದ್ದೀನಿ. ಓಕೆ, ಈ ಕಾರ್ಬನ್ ಅಬ್ಸರ್ವ್ ಮಾಡ್ಬೇಕು ನೀವು, ಈ ಕಾರ್ಬನ್. ಓಕೆ, ಇದಕ್ಕೆ ಓನ್ಲಿ 1 ಕಾರ್ಬನ್ ಅಟ್ಯಾಚ್ ಆಗಿದೆ. ಓಕೆ, ಅಂಡ್ ನೆಕ್ಸ್ಟ್ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್, ಇದು ಕೂಡ Br. ಈ ಕಾರ್ಬನ್ ನೋಡಿ, ಇಲ್ಲಿ 1 ಕಾರ್ಬನ್ ಅಟ್ಯಾಚ್ ಆಗಿದೆ, ಇಲ್ಲೊಂದು ಕಾರ್ಬನ್ ಅಟ್ಯಾಚ್ ಆಗಿದೆ. ಓಕೆ, ನೆಕ್ಸ್ಟ್ ಅಬ್ಸರ್ವ್ ದಿಸ್ ಒನ್. ಓಕೆ, ಇಲ್ಲೊಂದು ಇದೆ ಕಾರ್ಬನ್. ಸೊ ಇಲ್ಲೊಂದು ಕಾರ್ಬನ್ ಅಟ್ಯಾಚ್ ಆಗಿದೆ, ಇಲ್ಲೊಂದು ಕಾರ್ಬನ್ ಅಟ್ಯಾಚ್ ಆಗಿದೆ. ಓಕೆ, ಸೊ 1
2 3 ಹೌದಲ್ವಾ? ಸೊ ಹಾಗಾದ್ರೆ ಫಸ್ಟ್ ಒನ್ ಅಲ್ಲಿ ಈ ಕಾರ್ಬನ್ ಇದೆ ಅಲ್ವಾ, ಇಲ್ಲಿ ಕಾಮನ್ ಆಗಿ ಹೈಡ್ರೋಜನ್ 2 ಇರ್ತವೆ, ಬಟ್ ನಾವು ಇದನ್ನ ತೋರಿಸೋದಿಲ್ಲ. ಯಾಕೆ ಇದು ಬಾಂಡ್ ಲೈನ್ ಫಾರ್ಮ್ ಅಲ್ಲಿ ನಾವು ಕಾಮನ್ ಆಗಿ ಬಾಂಡ್ಸ್ ಅನ್ನ ಲೈನ್ಸ್ ಫಾರ್ಮ್ ಅಲ್ಲಿ ಬರೀತಾ ಬರ್ತಿದೀವಿ. ಅಂಡ್ ನಾವು ದಿಸ್ ವಿಲ್ ಬಿ ಹೈಡ್ರೋಜನ್. ಏನು ಹೈಡ್ರೋಜನ್ ಇಲ್ಲ, ಓನ್ಲಿ ಕಾರ್ಬನ್ ಇದಾವೆ. ಫಸ್ಟ್ ಒನ್ ಏನೇ ಹೇಳಿ ಸ್ಟೂಡೆಂಟ್ಸ್, ಫಸ್ಟ್ ಒನ್ ಯಾವ್ದು ಬರ್ಬೋದು? ಪ್ರೈಮರಿನ, ಸೆಕೆಂಡರಿನ, ವೆರಿ ಗುಡ್. ಸೊ ಫಸ್ಟ್ ಒನ್ ಏನ್ ಬರ್ತಾ ಇದೆ ಅಂದ್ರೆ ಪ್ರೈಮರಿ. ಓಕೆ, ಇದು ಸೆಕೆಂಡರಿ. ವೆರಿ ಗುಡ್. ಅಂಡ್ ಫೈನಲಿ ಏನ್ ಬರುತ್ತೆ ಹೇಳಿ? ಇದು ಟೆರ್ಷರಿ. ಓಕೆ, ಹಾಗಾದ್ರೆ ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್, ಹ್ಯಾಲೋ ಆಲ್ಕೇನ್ಸ್ ಅಂಡ್ ಹ್ಯಾಲೋ ಅರೇನ್ಸ್ ಕಮ್ಸ್ ಅಂಡರ್ sp3 ಹೈಬ್ರಿಡೈಸ್ಡ್ ಕ್ಲಾಸಿಫಿಕೇಶನ್. ಓಕೆ, ಹ್ಯಾಲೋ ಆಲ್ಕೇನ್ಸ್ಗೆ ನಾವು ಇನ್ನೊಂದು ಕಾಮನ್ ಆಗಿ ಏನಂತ ಕರಿತೀವಿ ಹೇಳಿ? ಆಲ್ಕೈಲ್ ಹ್ಯಾಲೈಡ್ಸ್. ಆಲ್ಕೈಲ್ ಹ್ಯಾಲೈಡ್ಸ್. ಹ್ಯಾಲೋ ಆಲ್ಕೇನ್ಸ್ ಆರ್ ಆಲ್ಸೋ ಕಮ್ಸ್ ಅಂಡರ್ ಆಲ್ಕೈಲ್ ಹ್ಯಾಲೈಡ್ಸ್. ಸೊ ಹೈಬ್ರಿಡೈಸೇಷನ್ ಸ್ಟೇಟ್ ಅಲ್ಲಿ sp3 ಹೈಬ್ರಿಡೈಸೇಷನ್ ನ ಸ್ಟಡಿ ಮಾಡ್ತಾ ಇದೀವಿ. ಕಾರ್ಬನ್ ವಿಚ್ ಈಸ್ ಹ್ಯಾವಿಂಗ್ sp3 ಹೈಬ್ರಿಡೈಸೇಷನ್ ವಿಚ್ ಈಸ್ ಅಟ್ಯಾಚ್ಡ್ ವಿತ್ ಹ್ಯಾಲೋಜನ್ ಆಟಮ್. ಓಕೆ, ಇದರಲ್ಲಿ ಹ್ಯಾಲೋ ಆಲ್ಕೇನ್ಸ್ ಮೊದಲನೇ ಕ್ಲಾಸಿಫಿಕೇಶನ್. ಓಕೆ, ಅಂಡ್ ನೆಕ್ಸ್ಟ್ ಇನ್ನೊಂದು ಕ್ಲಾಸಿಫಿಕೇಶನ್ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಕರೆಕ್ಟ್ ಆಗಿ ತಿಳ್ಕೊಬೇಕು. ಓಕೆ, ಸೊ ತುಂಬಾ ಇಂಪಾರ್ಟೆಂಟ್ ಇದು ಚಾಪ್ಟರ್, ತುಂಬಾ ಸಲ ರಿಪೀಟ್ ಆಗ್ತಾ ಇದೆ, ಕರೆಕ್ಟ್ ಆಗಿ ನೀವು ತಿಳ್ಕೊಳ್ಳಿ. ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. ಓಕೆ, ಸೆಕೆಂಡ್ ಕ್ಲಾಸಿಫಿಕೇಶನ್ ಇದು ಮೀನ್ಸ್ sp3 ಹೈಬ್ರಿಡೈಸೇಷನ್ ಅಲ್ಲಿ ಕಾರ್ಬನ್ ವಿಚ್ ಈಸ್ ಹ್ಯಾವಿಂಗ್ sp3 ಹೈಬ್ರಿಡೈಸೇಷನ್ with halogen atom. Okay, or halogen atom is attached with sp3 hybridized carbon. Halogen atom sp3 hybridized carbon ಗೆ ಅಟ್ಯಾಚ್ ಆಗಿದ್ರಲ್ಲಿ ಎರಡನೇ ಕ್ಲಾಸಿಫಿಕೇಶನ್. ಓಕೆ, ನೋಡಿ ಇಲ್ಲಿ ನಾವು ಅಲೈಲಿಕ್ ಹ್ಯಾಲೈಡ್ಸ್ ಅಂತ ಸ್ಟಡಿ ಮಾಡ್ತಾ ಇದೀವಿ. ಅಲೈಲಿಕ್ ಹ್ಯಾಲೈಡ್ಸ್. ಸೆಕೆಂಡ್ ಒನ್ ಏನ್ ಹೇಳಿ ಸ್ಟೂಡೆಂಟ್? ಅಲೈಲಿಕ್ ಹ್ಯಾಲೈಡ್ಸ್. ಓಕೆ, ಸೊ ಅಲೈಲಿಕ್ ಹ್ಯಾಲೈಡ್ಸ್ ಅಂದ್ರೆ ನಾನು ಜಸ್ಟ್ ಬರೀತಿದ್ದೀನಿ ಏನಂತ ನೋಡಿ. CH2 ಡಬಲ್ ಬಾಂಡ್ CH and CBr H. ಓಕೆ, ಈ ಕಾರ್ಬನ್ ನೋಡಿ ಸ್ಟೂಡೆಂಟ್ಸ್, ಈ ಕಾರ್ಬನ್ sp3 ಇದೆ. ಯಾಕೆ ಗೊತ್ತಾ? ಸಿಂಗಲ್ ಬಾಂಡ್ ಸಿಂಗಲ್ ಬಾಂಡ್ ಸಿಂಗಲ್ ಬಾಂಡ್ ಸಿಂಗಲ್ ಬಾಂಡ್. ಸೊ ಈ ಕಾರ್ಬನ್ಗೆ Br ಅಟ್ಯಾಚ್ ಆಗಿದೆ. ಓಕೆ, ಬಟ್ ಪಕ್ಕದಲ್ಲಿರೋ ಕಾರ್ಬನ್ ನೋಡಿ ಡಬಲ್ ಬಾಂಡ್ ಇದೆ. ಡಬಲ್ ಬಾಂಡ್ ಇದ್ರೆ ಯಾವ ಹೈಬ್ರಿಡೈಸೇಷನ್? ಯಾವ ಹೈಬ್ರಿಡೈಸೇಷನ್? sp2. ವೆರಿ ಗುಡ್, sp2. ಓಕೆ, ಹಾಗಾದ್ರೆ ನೋಡಿ ಇಲ್ಲಿ ಕಾರ್ಬನ್ಗೆ ಹ್ಯಾಲೋಜನ್ ಅಟ್ಯಾಚ್ ಆಗಿರುತ್ತಲ್ವಾ, ಅದು sp3 ಇರಬೇಕು. ಬಟ್ ಪಕ್ಕದಲ್ಲಿರೋ ಕಾರ್ಬನ್ ಏನಾಗಿರ್ಬೇಕು ಹೇಳಿ? sp2. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ, ಕರೆಕ್ಟ್ ಆಗಿ ಅರ್ಥ ಆಗುತ್ತೆ ನಿಮ್ಗೆ. ಓಕೆ, ಇಲ್ಲಿದೆ ನೋಡಿ Br ಅಂಡ್ ಇದು ಅಬ್ಸರ್ವ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಹೈಡ್ರೋಜನ್ ಇರುತ್ತೆ ಅಂಡ್ ಇಲ್ಲೂ ಕೂಡ ಹೈಡ್ರೋಜನ್ ಇರುತ್ತೆ. ಈ ಕಾರ್ಬನ್ ನೋಡಿ, ಈ ಕಾರ್ಬನ್ ಯಾವ ಹೈಬ್ರಿಡೈಸೇಷನ್ ಇದೆ ಹೇಳಿ? sp3. ಯಾಕೆ ಗೊತ್ತಾ? ಸಿಂಗಲ್ ಬಾಂಡ್ ಸಿಂಗಲ್ ಬಾಂಡ್ ಸಿಂಗಲ್ ಬಾಂಡ್ ಸಿಂಗಲ್ ಬಾಂಡ್. ಬಟ್ ಪಕ್ಕದಲ್ಲಿರೋ ಕಾರ್ಬನ್ ನೋಡಿ, ಇದಕ್ಕೆ ಅಟ್ಯಾಚ್ ಆಗಿರೋ ಕಾರ್ಬನ್ sp ಡಬಲ್ ಬಾಂಡ್ ಇದೆ. ಡಬಲ್ ಬಾಂಡ್ ಇದೆ ಅಲ್ವಾ? ಈ ಕಾರ್ಬನ್ sp2. ಓಕೆ, ಇನ್ನೊಂದು ಇಂತಹದೇ ಎಕ್ಸಾಂಪಲ್ ಕೊಡ್ತೀನಿ, ನಿಮ್ಗೆ ಇನ್ನೂ ಕನ್ಫರ್ಮೇಶನ್ ಸಿಗುತ್ತೆ. ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಸೊ ಈ ಕಾರ್ಬನ್ ಇದೆ ಅಲ್ವಾ, ಈ ಕಾರ್ಬನ್ಗೆ ಸಿಂಗಲ್ ಬಾಂಡ್ ಸಿಂಗಲ್ ಬಾಂಡ್ ಸಿಂಗಲ್ ಬಾಂಡ್ ಇದೆ. ಸೊ ಸಿಂಗಲ್ ಬಾಂಡ್ ಇದ್ರೆ ನೆನ್ಪಿಟ್ಕೊಳ್ಳಿ sp3. ಬಟ್ ಪಕ್ಕದಲ್ಲಿರೋ ಕಾರ್ಬನ್ ನೋಡಿ, ಇದು ಡಬಲ್ ಬಾಂಡ್ ಇದೆ. ಸೊ sp2. ಓಕೆ, ಈಸಿ ಇದೆ ಅಲ್ವಾ? ಬಹಳ ಈಸಿ ಇದೆ, ಅಷ್ಟೇ ಇಂಪಾರ್ಟೆಂಟ್. ಹಾಗಾದ್ರೆ CX ಅಂದ್ರೆ ಏನ್ ಹೇಳಿ?
ಕಾರ್ಬನ್ ಹ್ಯಾಲೋಜನ್, ಕಾರ್ಬನ್ ಹ್ಯಾಲೋಜನ್. ಕಾರ್ಬನ್ Br ಅಟ್ಯಾಚ್ ಆಗಿದೆ, ಎಲ್ಲವೂ ಏನಾಗಿದಾವ ಗೊತ್ತಾ, ಸಿಂಗಲ್ ಬಾಂಡ್ ಇದೆ. ಸೊ ದೇರ್ಫೋರ್ sp3 ಹೈಬ್ರಿಡೈಸೇಷನ್. ಓಕೆ, ಮೂರನೇ ಕ್ಲಾಸಿಫಿಕೇಶನ್ ಯಾವುದರಲ್ಲಿ ಹೇಳಿ, sp3 ಯಲ್ಲೇ ಮೂರನೇ ಕ್ಲಾಸಿಫಿಕೇಶನ್ ಬೆಂಜೈಲಿಕ್. ತುಂಬಾ ಇಂಪಾರ್ಟೆಂಟ್ ಇದು. ಓಕೆ, ಬೆಂಜೈಲಿಕ್ ಹ್ಯಾಲೈಡ್ಸ್, ಬೆಂಜೈಲಿಕ್ ಹ್ಯಾಲೈಡ್ಸ್. ಓಕೆ, ಬೆಂಜೈಲಿಕ್ ಹ್ಯಾಲೈಡ್. ಫಸ್ಟ್ ಆಫ್ ಆಲ್ ಬೆಂಜೈಲ್ ಅಂದ್ರೆ ಏನೋ ಗೊತ್ತಾಗ್ಬೇಕು ನಿಮ್ಗೆ. ಸೊ ಇದು ಬೆಂಜಿನ್, ಇದಕ್ಕೆ ಹೆಚ್ ಹೆಚ್ ಈ ಗ್ರೂಪ್ ಇದೆ ಅಲ್ವಾ, ಸೊ ಇದನ್ನ ನಾವು ಬೆಂಜೈಲ್ ಗ್ರೂಪ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್, ಇದು ಯಾವ ಗ್ರೂಪ್ ಹೇಳಿ, ಬೆಂಜೈಲ್ ಗ್ರೂಪ್. ಓಕೆ, ಈ ಬೆಂಜೈಲ್ ಗ್ರೂಪ್ ಇದೆ ಅಲ್ವಾ, ಇದಕ್ಕೇನಾದ್ರೂ ಹ್ಯಾಲೋಜನ್ ಅಟ್ಯಾಚ್ ಆದ್ರೆ, ಎಕ್ಸ್ ಅಟ್ಯಾಚ್ ಆದ್ರೆ ಬೆಂಜೈಲಿಕ್ ಹ್ಯಾಲೈಡ್, ಬೆಂಜೈಲಿಕ್ ಹ್ಯಾಲೈಡ್. ಸೊ ಇವಾಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಒಂದು ಎಕ್ಸಾಂಪಲ್ CHHBr ಅಂತ ಬರ್ಕೊಳ್ಳಿ. ಸೊ ಇದನ್ನ ಏನಂತ ಬರೀಬಹುದು, ಬೆಂಜೈಲಿಕ್ ಬ್ರೋಮೈಡ್. ಓಕೆ, ಬೆಂಜೈಲಿಕ್ ಬ್ರೋಮೈಡ್. ಈ ಕಾರ್ಬನ್ ನೋಡಿ ಸ್ಟೂಡೆಂಟ್ಸ್, ಈ ಕಾರ್ಬನ್ ಸಿಂಗಲ್ ಬಾಂಡ್ ಸಿಂಗಲ್ ಬಾಂಡ್ ಸಿಂಗಲ್ ಬಾಂಡ್ ಸಿಂಗಲ್ ಬಾಂಡ್, ಎಲ್ಲ ಸಿಂಗಲ್ ಬಾಂಡ್ ಇದೆ. ಸಿಂಗಲ್ ಬಾಂಡ್ ಇದ್ರೆ ಯಾವ ಹೈಬ್ರಿಡೈಸೇಷನ್, sp3. ಬೆಂಜೈಲಿಕ್ ಅಂದ್ರೆ ಏನ್ ಹೇಳಿ, ಈ ಬೆಂಜೈಲ್ ಗ್ರೂಪ್ಗೆ ಎಕ್ಸ್ ಅಟಮ್ ಅಟ್ಯಾಚ್ ಆಗಿರುತ್ತೆ. ಸೊ ದಟ್ ವಿಲ್ ಬಿ ಬೆಂಜೈಲಿಕ್, ದಟ್ ವಿಲ್ ಬಿ ಬೆಂಜೈಲಿಕ್. ಓಕೆ, ತುಂಬಾನೇ ಇಂಪಾರ್ಟೆಂಟ್ ಆಗಿರೋದು, ಚೆನ್ನಾಗಿ ತಿಳ್ಕೊಳ್ಳಿ, ಡೌಟ್ ಇದ್ರೆ ಕೇಳಿ. ಹಾಗಾದ್ರೆ ನಾನು ಕೆಲವು ಎಕ್ಸಾಂಪಲ್ ಬರೀತೀನಿ, ಇದು ಯಾವ ಕ್ಲಾಸಿಫಿಕೇಶನ್ ಬರುತ್ತೆ ಅಂತ ಹೇಳ್ಬೇಕು. ಇಲ್ಲಿ ನೋಡಿ, ಇದು ಯಾವ ಕ್ಲಾಸಿಫಿಕೇಶನ್ ಬರುತ್ತೆ ಅಂತ ಯಾರು ಹೇಳ್ತಾರೆ ನೋಡೋಣ. ಯಾವ ಕ್ಲಾಸಿಫಿಕೇಶನ್ ಬರುತ್ತೆ ಇದು, ಇಲ್ಲೊಂದು ಕಾರ್ಬನ್ ಇದೆ, ಇಲ್ಲೊಂದು ಕಾರ್ಬನ್ ಇದೆ. ಈ ಕಾರ್ಬನು sp3 ಇದೆ, ಈ ಕಾರ್ಬನು sp2 ಇದೆ. ಇದು ಯಾವ್ದ್ರಲ್ಲಿ ಬರುತ್ತೆ, ಯಾವ ಕ್ಲಾಸಿಫಿಕೇಶನ್ ಅಲ್ಲಿ ಬರುತ್ತೆ ಇದು, ಆಲ್ಕೋಹಾಲಿಕ್ ಹ್ಯಾಲೈಡ್. ಹೌದಲ್ವಾ, ಅಂದ್ರೆ ಯಾವ್ದು ಗೊತ್ತಾ, ಅಲೈಲಿಕ್. ಯಾವ್ದು ಹೇಳಿ, ಅಲೈಲಿಕ್ ಹ್ಯಾಲೈಡ್ಸ್. ವೆರಿ ಗುಡ್, ಕರೆಕ್ಟ್ ಹೇಳಿದ್ರು ನೋಡ್ರಿ, ಅಲೈಲಿಕ್ ಹ್ಯಾಲೈಡ್. ಓಕೆ, ಇಲ್ಲಿ ಇನ್ನೊಂದು ಇನ್ಫಾರ್ಮೇಶನ್ ನೋಡಿ, ಇಲ್ಲೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಇದು ಯಾವ್ದ್ರಲ್ಲಿ ಬರಬಹುದು, ಫಸ್ಟ್ ಒನ್ ಯಾವ್ದಿತ್ತು ನೋಡಿ, ಎಲ್ಲದು ಕಾರ್ಬನ್ಗಳು ಕಾಮನ್ ಆಗಿ ಸಿಂಗಲ್ ಬಾಂಡ್ ಸಿಂಗಲ್ ಬಾಂಡ್ ಸಿಂಗಲ್ ಬಾಂಡ್ ಇದಾವೆ. ನಿಮ್ಗೆ ಎಲ್ಲ ಸಿಂಗಲ್ ಬಾಂಡ್ ಇದ್ರೆ, ಸೊ ಆಕ್ಚುಲಿ ಅವು ಯಾವ ಕ್ಲಾಸಿಫಿಕೇಶನ್ ಅಲ್ಲಿ ಬರ್ತಾ ಇದಾವೆ, ಹ್ಯಾಲೋ ಆಲ್ಕೇನ್ಸ್, ಹ್ಯಾಲೋ ಆಲ್ಕೇನ್ಸ್. ವೆರಿ ಗುಡ್. ಇವಾಗ ಇನ್ನೊಂದು ಎಕ್ಸಾಂಪಲ್ ಬರೀತೀನಿ, ಇದು ಯಾವುದು ಕ್ಲಾಸಿಫಿಕೇಶನ್ ಅಲ್ಲಿ ಬರುತ್ತೆ ಅಂತ ಹೇಳ್ಬೇಕು. ಯಾವ ಕ್ಲಾಸಿಫಿಕೇಶನ್ ಬರುತ್ತೆ, ಬೆಂಜೈಲಿಕ್ ಹ್ಯಾಲೈಡ್, ಬೆಂಜೈಲಿಕ್ ಹ್ಯಾಲೈಡ್, ಬೆಂಜೈಲಿಕ್ ಹ್ಯಾಲೈಡ್. ನನಗೊಂದು ಸ್ಮಾಲ್ ಡೌಟ್ ಇದೆ, ಈ ಎಲ್ಲ ಒಂದು ಓಕೆ, ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್, ಈ ಮೂರಲ್ಲೂ ಕೂಡ ಕಾರ್ಬನ್ ಯಾವ ಹೈಬ್ರಿಡೈಸೇಷನ್ ಹೊಂದಿದೆ, ಹ್ಯಾಲೋಜನ್ ಇರುವಂತಹ ಕಾರ್ಬನ್ ಯಾವ ಹೈಬ್ರಿಡೈಸೇಷನ್ ಹೊಂದಿದೆ, ವೆರಿ ಗುಡ್, sp3, ವೆರಿ ಗುಡ್. ಓಕೆ, ಹಾಗಾದ್ರೆ ಇವಾಗ ನಾನು sp3 ಹೈಬ್ರಿಡೈಸೇಷನ್ ಇರೋದ್ರಲ್ಲಿ 3 ಕ್ಲಾಸಿಫಿಕೇಶನ್ ಮಾಡಿದ್ದೀನಿ. ಒಂದ್ ಯಾವ್ದಪ್ಪ ಅಂದ್ರೆ ಹ್ಯಾಲೋ ಆಲ್ಕೇನ್ಸ್, ಹ್ಯಾಲೋ ಆಲ್ಕೇನ್ಸ್. ಓಕೆ, ಸ್ವಲ್ಪ ವೇಟ್ ಮಾಡಿ. ಈ ಹ್ಯಾಲೋ ಆಲ್ಕೇನ್ಸ್ ಅಲ್ಲಿ ಅಗೇನ್ ಕ್ಲಾಸಿಫಿಕೇಶನ್ ಪ್ರೈಮರಿ, ಓಕೆ, ಸೆಕೆಂಡರಿ
ಅದಾದ್ಮೇಲೆ ಟರ್ಷರಿ. ಓಕೆ, ಸ್ವಲ್ಪ ಬ್ಲರ್ ಇದೆ, ವೇಟ್ ಮಾಡಿ. ಓಕೆ, ನೆಕ್ಸ್ಟ್ ಇದೇ sp3 ಅಲ್ಲಿ ಇನ್ನೊಂದು ಕ್ಲಾಸಿಫಿಕೇಶನ್ ಇದೆ, ಅಲೈಲಿಕ್, ಹಲೈಡ್. ಅಂಡ್ ಇದೇ sp3 ಅಲ್ಲಿ ಇನ್ನೊಂದು ಬೆಂಜೈಲಿಕ್. ಅರ್ಥ ಆಯ್ತಾ ಇವಾಗ? sp3 ಹೈಬ್ರಿಡೈಸೇಷನ್ ಅಲ್ಲಿ 3 ಕ್ಲಾಸಿಫಿಕೇಶನ್ ನೋಡ್ತಾ ಇದೀವಿ. ಮೊದಲನೇದು ಯಾವ್ದಪ್ಪ ಅಂದ್ರೆ ಹ್ಯಾಲೋ ಆಲ್ಕೇನ್ಸ್, ಅಥವಾ ಹ್ಯಾಲೋ ಆಲ್ಕೇನ್ಸ್ ಆರ್ ಆಲ್ಸೋ ನೋನ್ ಆಸ್ ಆಲ್ಕೈಲ್ ಹ್ಯಾಲೈಡ್ಸ್. ಇದು ಇನ್ನೊಂದು ಹೆಸರು, ಯಾವ್ದ್ರದ್ದು? ಹ್ಯಾಲೋ ಆಲ್ಕೇನ್ಸ್ ನ ಇನ್ನೊಂದು ಹೆಸರು. ಓಕೆ, ಅಂಡ್ ಅಲೈಲಿಕ್ ಹ್ಯಾಲೈಡ್ಸ್, ನೆಕ್ಸ್ಟ್ ಬೆಂಜೈಲಿಕ್ ಹ್ಯಾಲೈಡ್ಸ್. ಈ 3 ಬರ್ತಾ ಇರೋದು sp3 ಹೈಬ್ರಿಡೈಸ್ಡ್ ಕಾರ್ಬನ್. ಓಕೆ, ಸೊ ಅದಕ್ಕೆ ಎಕ್ಸ್ ಆಟಮ್ ಅಟ್ಯಾಚ್ ಆಗಿರುತ್ತೆ, ಮೀನ್ಸ್ ಹ್ಯಾಲೋಜನ್ ಆಟಮ್ ಅಟ್ಯಾಚ್ ಆಗಿರುತ್ತೆ. ಓಕೆ, ಅರ್ಥ ಆಗ್ತಿದೆಯಾ ನಿಮ್ಗೆ? ಸೊ ಇನ್ನೊಂದು ಕ್ಲಾಸಿಫಿಕೇಶನ್ ನೋಡೋಣ. ಸೊ ಈ ಕ್ಲಾಸಿಫಿಕೇಶನ್ ಯಾವ್ದಪ್ಪ ಅಂದ್ರೆ ಕಾರ್ಬನ್ ವಿಚ್ ಇಸ್ sp2 hybridized which contains halogen atom. ಅಂದ್ರೆ sp3 ಹೈಬ್ರಿಡೈಸೇಷನ್ ಅಂದ್ರೆ ಸಿಂಗಲ್ ಬಾಂಡ್ ಇರಬೇಕು, sp2 ಹೈಬ್ರಿಡೈಸೇಷನ್ ಅಂದ್ರೆ ಡಬಲ್ ಬಾಂಡ್ ಇರಬೇಕು ಕಾರ್ಬನ್ಗೆ. ಆ ಕಾರ್ಬನ್ಗೆ ಹ್ಯಾಲೋಜನ್ ಅಟ್ಯಾಚ್ ಆಗಿರ್ಬೇಕು. ಓಕೆ, ಸೊ ಇದರಲ್ಲಿ ಮೊದಲನೇದು ನೋಡಿ. ಸೊ ಆಕ್ಚುಲಿ ನಿಮ್ಗೆ ಇಲ್ಲಿ ಹ್ಯಾಲೋ ಅರೀನ್ಸ್ ಇಲ್ಲಿ ಬರ್ತಾ ಇದೆ. ಹ್ಯಾಲೋ ಅರೀನ್ಸ್ ಯಾವ ಹೈಬ್ರಿಡೈಸೇಷನ್? sp2 ಅಲ್ಲಿ ಹ್ಯಾಲೋ ಅರೀನ್ಸ್ ಗಳು ಬರ್ತಾ ಇದಾವೆ. ಓಕೆ, ಸೊ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಇಲ್ಲಿ ನೋಡಿ ಏನಪ್ಪಾ ಇಲ್ಲಿ ಅಂದ್ರೆ ಬೆಂಜಿನ್ ಇರುತ್ತೆ. ಸೊ ಬೆಂಜಿನ್ ರಿಂಗ್, ಓಕೆ, ಈ ರೀತಿ ಇದಕ್ಕೆ ಡೈರೆಕ್ಟ್ ಆಗಿ ಹ್ಯಾಲೋಜನ್ ಆಟಮ್ ಅಟ್ಯಾಚ್ ಆಗಿರುತ್ತೆ. ಯಾರ್ಯಾರು ಇರ್ಬೋದು? ಇವ್ರ ಹೆಸರು ಏನ್ ಹೇಳಿ? ಕ್ಲೋರೋ ಬೆಂಜಿನ್. ಇದೇನ್ ಹೇಳಿ? ಕ್ಲೋರೋ ಬೆಂಜಿನ್. ಓಕೆ, ಅಂಡ್ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್. ಇದೇನಿದು? ಇದು ಯಾರ ಹೆಸರು ಹೇಳ್ತಾರೆ? ಇದ್ರ ಹೆಸರು ಏನಾಗಿರ್ಬೋದು? ಬ್ರೋಮೋಬೆಂಜಿನ್. ವೆರಿ ಗುಡ್. ಓಕೆ, ಬ್ರೋಮೋಬೆಂಜಿನ್ ಡೈರೆಕ್ಟ್ ಆಗಿ ಏನಾಗಿದೆ? ಹ್ಯಾಲೋಜನ್ ಬೆಂಜಿನ್ ಅಟ್ಯಾಚ್ ಆಗಿದೆ. ಸೊ ಇಲ್ಲಿ ಡಬಲ್ ಬಾಂಡ್ ಇದೆ ನೋಡಿ ಸ್ಟೂಡೆಂಟ್ಸ್. ಈ ಡಬಲ್ ಬಾಂಡ್ ಇದ್ರೆ sp2, ಡಬಲ್ ಬಾಂಡ್ ಇದ್ರೆ sp2 ಹೈಬ್ರಿಡೈಸೇಷನ್ ಇರುತ್ತೆ. ಓಕೆ, ಸೊ ಇವಾಗ ಬೆಂಜೈಲಿಕ್ಗೂ ಹ್ಯಾಲೋ ಅರೇನ್ಸ್ಗೂ ಏನು ವ್ಯತ್ಯಾಸ ಇದೆ ಅಂತ ನೋಡಿದ್ರೆ, ಬೆಂಜೈಲಿಕ್ ಅಲ್ಲಿ ನೋಡಿ, ಬೆಂಜೈಲಿಕ್ ಅಲ್ಲಿ ಏನಾಗ್ತಾ ಇದೆ ಹೇಳಿ? ಈ ಒಂದು ಬೆಂಜಿನ್ಗೆ ಡೈರೆಕ್ಟ್ ಆಗಿ ಕಾರ್ಬನ್ ಅಟ್ಯಾಚ್ ಆಗಿದೆ, ಈ ಕಾರ್ಬನ್ಗೆ ಹ್ಯಾಲೋಜನ್ ಇದೆ. ಬಟ್ ಇಲ್ಲಿ ನೋಡಿ, ಈ ಬೆಂಜಿನ್ಗೆ ಡೈರೆಕ್ಟ್ ಆಗಿ ಕಾರ್ಬನ್ ಅಟ್ಯಾಚ್ ಆಗಿಲ್ಲ, ಹ್ಯಾಲೋಜನ್ ಅಟ್ಯಾಚ್ ಆಗಿದೆ. ಡೈರೆಕ್ಟ್ ಆಗಿ ಬೆಂಜಿನ್ಗೆ ಹ್ಯಾಲೋಜನ್ ಅಟ್ಯಾಚ್ ಆದ್ರೆ ಹ್ಯಾಲೋ ಅರೀನ್ಸ್. ಇಲ್ಲಿ ಡೈರೆಕ್ಟ್ ಆಗಿ ಕಾರ್ಬನ್ ಅಟ್ಯಾಚ್ ಆಗಿ ಆ ಕಾರ್ಬನ್ಗೆ ಹ್ಯಾಲೋಜನ್ ಅಟ್ಯಾಚ್ ಆದ್ರೆ ಬೆಂಜೈಲಿಕ್ ಹ್ಯಾಲೈಡ್ಸ್. ಸ್ವಲ್ಪ ಚೆನ್ನಾಗಿ ನೆನ್ಪಿಟ್ಕೋಬೇಕು ನೀವು. ಓಕೆ, ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಓಕೆ, ಇವಾಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಇದ್ರ ಹೆಸರು ಯಾರು ಹೇಳ್ತೀರಾ ನೋಡೋಣ. ಅಯೋಡೋ. ವೆರಿ ಗುಡ್. ಅಯೋಡೋಬೆಂಜಿನ್, ಕ್ಲೋರೋಬೆಂಜಿನ್, ಬ್ರೋಮೋಬೆಂಜಿನ್, ಅಯೋಡೋಬೆಂಜಿನ್ ಆಲ್ ಆರ್ ಕಮ್ಸ್ ಅಂಡರ್ ಹ್ಯಾಲೋ ಅರೀನ್ಸ್. ಓಕೆ, ಇನ್ನೊಂದು ಲಾಸ್ಟ್ ಎಕ್ಸಾಂಪಲ್ ಇದರಲ್ಲಿ. ಸೊ ಯಾರು ಬರ್ಬೋದು? ಇನ್ನೊಂದು ಐಟಮ್ ಯಾವ್ದಿದೆ? ಫ್ಲೂರೋ, ಹೌದಲ್ವಾ? ಸೊ ದಿಸ್ ವಿಲ್ ಬಿ ಯುವರ್ ಫ್ಲೂರೋಬೆಂಜಿನ್. ಓಕೆ, ಇವರೆಲ್ಲರೂ ಯಾವ ಒಂದು ಹೈಬ್ರಿಡೈಸೇಷನ್ ಹೊಂದಿದ್ದಾರೆ? ಇವರೆಲ್ಲರೂ ಕಾರ್ಬನ್ ಯಾವ ಹೈಬ್ರಿಡೈಸೇಷನ್ ಇದೆ ಇಲ್ಲಿ? ಹ್ಯಾಲೋಜನ್ ಇರೋ ಕಾರ್ಬನ್. ವೆರಿ ಗುಡ್. sp2 ಇದೆ, ಆ ಕಾರ್ಬನ್ಗೆ ಹ್ಯಾಲೋಜನ್ ಆಟಮ್ ಅಟ್ಯಾಚ್ ಆಗಿದೆ. ವೆರಿ ಗುಡ್. ಸೊ ನೆಕ್ಸ್ಟ್ ಒನ್ ನೋಡಿ, ಸೆಕೆಂಡ್ ಒನ್. ಸೊ ಸೆಕೆಂಡ್ ಒನ್ ಯಾವ್ದಪ್ಪ ಅಂದ್ರೆ ವಿನೈಲಿಕ್ ಹ್ಯಾಲೈಡ್ಸ್. ಸೆಕೆಂಡ್ ಒನ್ ಹಿಯರ್ ವಿನೈಲಿಕ್ ಹ್ಯಾಲೈಡ್.
ವಿನೈಲಿಕ್ ಹ್ಯಾಲೈಡ್ಸ್. ಓಕೆ, ಸೊ ಈ ವಿನೈಲಿಕ್ ಹ್ಯಾಲೈಡ್ಸ್ ಇದಾವಲ್ವಾ, ಇಲ್ಲಿ ನೀವು ಸ್ಪೆಷಲ್ ಟೈಪ್ ಆಫ್ ಕ್ಲಾಸಿಫಿಕೇಶನ್ ಇದು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಫಸ್ಟ್ ಆಫ್ ಆಲ್ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ, ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ದಿಸ್ ವಿಲ್ ಬಿ ಯುವರ್ CH2CH Br. ಓಕೆ, ಸೊ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಕಾರ್ಬನ್ ಡಬಲ್ ಬಾಂಡ್ ಹೊಂದಿದೆ. ಸೊ ಈ ಡಬಲ್ ಬಾಂಡ್ ಇರೋ ಕಾರ್ಬನ್ಗೆ ನಾವು sp2 ಹೈಬ್ರಿಡೈಸ್ಡ್ ಕಾರ್ಬನ್ ಅಂತ ಕರಿತೀವಿ. ಸೊ sp2 ಹೈಬ್ರಿಡೈಸ್ಡ್ ಕಾರ್ಬನ್ಗೆ ಡೈರೆಕ್ಟ್ ಆಗಿ Br ಅಥವಾ FiCl ಅಟ್ಯಾಚ್ ಆದ್ರೆ ವಿನೈಲಿಕ್ ಹ್ಯಾಲೈಡ್ ಅಂತ ಕರಿತೀವಿ. ಅಲೈಲಿಕ್ಗೂ ವಿನೈಲಿಕ್ಗೂ ಏನು ವ್ಯತ್ಯಾಸ ಇದೆ ನೋಡಿ. ನೋಡಿ ಏನಿದೆ, ಇಲ್ಲಿ ಡೈರೆಕ್ಟ್ ಆಗಿ ಹ್ಯಾಲೋಜನ್ ಅಟ್ಯಾಚ್ ಆಗಿದೆ ಡಬಲ್ ಬಾಂಡ್ ಇರೋ ಕಾರ್ಬನ್ಗೆ, ಬಟ್ ಇಲ್ಲಿ ಡೈರೆಕ್ಟ್ ಆಗಿ ಕಾರ್ಬನ್ ಅಟ್ಯಾಚ್ ಆಗಿದೆ, ಆ ಕಾರ್ಬನ್ಗೆ Br ಇದೆ. ಓಕೆ, ಇಲ್ಲಿ ಕಾರ್ಬನ್ ಇದೆ, Br ಅಟ್ಯಾಚ್ ಆಗಿದೆ. ಓಕೆ, ಇದು sp2 ಹೈಬ್ರಿಡೈಸೇಷನ್ ಕಾರ್ಬನ್ಗೆ sp3 ಅಟ್ಯಾಚ್ ಆಗಿದೆ, sp3ಗೆ Br ಇದೆ. ಬಟ್ ನೋಡಿ ಇಲ್ಲಿ ಏನ್ ವ್ಯತ್ಯಾಸ, ವಿನೈಲಿಕ್ ಹ್ಯಾಲೈಡ್ಸ್ ಅಲ್ಲಿ Br ಡಬಲ್ ಬಾಂಡ್ ಇರೋ ಕಾರ್ಬನ್ಗೆ ಡೈರೆಕ್ಟ್ ಅಟ್ಯಾಚ್ ಆಗಿದೆ. ಓಕೆ, ಸೊ ಇದನ್ನ ವಿನೈಲಿಕ್ ಅಂತ ಕರಿತೀವಿ. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಓಕೆ, ಹೌದಲ್ವಾ? ಸೊ ಇಲ್ಲಿ ಈ ಕಾರ್ಬನ್ ಇದೆ, ಈ ಕಾರ್ಬನ್ ಏನು ಹೇಳಿ ಸ್ಟೂಡೆಂಟ್, sp2 ಹೈಬ್ರಿಡೈಸೇಷನ್ ಇದೆ. ಸೊ ಇದಕ್ಕೆ ಡೈರೆಕ್ಟ್ ಆಗಿ Cl ಅಟ್ಯಾಚ್ ಆಗಿದೆ. ಸೊ ಇದು ವಿನೈಲಿಕ್ ಹ್ಯಾಲೈಡ್. ಓಕೆ, ಸೊ ಇದನ್ನ ನಾವು ವಿನೈಲ್ ಕ್ಲೋರೈಡ್ ಅಂತ ಕರಿತೀವಿ. ಸೊ ದಿಸ್ ವಿಲ್ ಬಿ ಯುವರ್ ವಿನೈಲ್ ಬ್ರೋಮೈಡ್. ಸೊ ದಿಸ್ ವಿಲ್ ಬಿ ಯುವರ್ ವಿನೈಲ್ ಬ್ರೋಮೈಡ್, ಯಾಕಂದ್ರೆ Br ಅಟ್ಯಾಚ್ ಆಗಿದೆ ಅಲ್ವಾ. ಸೊ ದಿಸ್ ವಿಲ್ ಬಿ ಯುವರ್ ವಿನೈಲ್ ಕ್ಲೋರೈಡ್. ಓಕೆ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. sp2 ಹೈಬ್ರಿಡೈಸೇಷನ್ ಅಲ್ಲಿ ಎರಡು ಇದಾವೆ, ಒಂದು ಹ್ಯಾಲೋರಿನ್ಸ್, ಇನ್ನೊಂದು ವಿನೈಲಿಕ್ ಹ್ಯಾಲೈಡ್ಸ್. ವಿನೈಲಿಕ್ ಹ್ಯಾಲೈಡ್ sp2 ಅಲ್ಲಿ ನಿಮ್ಗೆ ಕ್ಲಾಸಿಫಿಕೇಶನ್ ಅದೇ ರೀತಿಯಾಗಿ sp3 ಅಲ್ಲಿ ಮೂರು ಇದಾವೆ, ಒಂದು ಆಲ್ಕೈಲ್ ಹ್ಯಾಲೈಡ್ಸ್ ಅಥವಾ ಹ್ಯಾಲೋ ಆಲ್ಕೆನ್ಸ್, ಅಲೈಲಿಕ್ ಅಂಡ್ ಬೆಂಜೈಲಿಕ್, ಮೂರು ಕ್ಲಾಸಿಫಿಕೇಶನ್ ನೋಡ್ತಾ ಇದೀವಿ. ಆಲ್ಕೈಲ್ ಹ್ಯಾಲೈಡ್ಸ್ ಅಲ್ಲಿ ಅಗೇನ್ ಕ್ಲಾಸಿಫಿಕೇಶನ್ ಪ್ರೈಮರಿ, ಸೆಕೆಂಡರಿ, ಟರ್ಷರಿ. ಓಕೆ, ಇವಾಗ ಡೈ ಹ್ಯಾಲೈಡ್ಸ್ ಅನ್ನ ಅಗೇನ್ ನಾವು ಕ್ಲಾಸಿಫಿಕೇಶನ್ ಮಾಡ್ತೀವಿ. ಕ್ಲಾಸಿಫಿಕೇಶನ್ ಆಫ್ ಡೈ ಹ್ಯಾಲೈಡ್ಸ್. ಡೈ ಹ್ಯಾಲೈಡ್ಸ್ ಗೊತ್ತಾ ನಿಮ್ಗೆ? ಡೈ ಹ್ಯಾಲೈಡ್ಸ್ ಅಂದ್ರೆ ಎರಡು ಹ್ಯಾಲೋಜನ್ ಆಟಮ್ಸ್ ಗಳು ಇರಬೇಕು. ಆ ಡೈ ಹ್ಯಾಲೈಡ್ಸ್ ಗಳು ಟೂ ಹ್ಯಾಲೋಜನ್ ಆಟಮ್ಸ್ ಗಳು ಸೇಮ್ ಇರಬೇಕು. ಟೂ ಹ್ಯಾಲೋಜನ್ ಆಟಮ್ ಸೇಮ್ ಇರಬೇಕು. ಓಕೆ, ಅಂಥದ್ರಲ್ಲಿ ನಾವು ಎರಡು ಕ್ಲಾಸಿಫಿಕೇಶನ್ ಮಾಡ್ತೀವಿ. ಒಂದೇದು ಯಾವ್ದಪ್ಪ ಅಂದ್ರೆ ಜೆಮಿನಲ್ ಡೈ ಹ್ಯಾಲೈಡ್ಸ್. ಜೆಮಿನಲ್ ಡೈ ಹ್ಯಾಲೈಡ್ಸ್. ಓಕೆ, ಇನ್ನೊಂದು ವಿಸಿನಲ್ ಅಂತ ಕರಿತೀವಿ. ನೋಡಿ, ಜಸ್ಟ್ ಅಬ್ಸರ್ವ್ ಮಾಡಿ, CH3CHCl. ನೋಡಿ ಇಲ್ಲಿ ಈ ಒಂದು ಎರಡು ಒಂದೇ ಕಾರ್ಬನ್ಗೆ, ಸೇಮ್ ಕಾರ್ಬನ್ಗೆ ಎರಡು ಸೇಮ್ ಹ್ಯಾಲೋಜನ್ ಆಟಮ್ಗಳು ಅಟ್ಯಾಚ್ ಆಗಿದ್ದಾವೆ. ಇದು ಜೆಮಿನಲ್. ಅದೇ ವಿಸಿನಲ್ ಅಂದ್ರೆ ನೋಡಿ, ವಿಸಿನಲ್ ನೋಡಿ, ವಿಸಿನಲ್ ಡೈಹ್ಯಾಲೈಡ್. ಇಲ್ಲಿ ನೋಡಿ ಸ್ಟೂಡೆಂಟ್ಸ್, CH2CH2 ಏನ್ ನೋಡಿ, ಇಲ್ಲಿ ಅದೇ ಸೇಮ್ ಹ್ಯಾಲೋಜನ್ ಆಟಮ್ ನಾನು ಇಲ್ಲಿ ಬರೀತಾ ಇದ್ದೀನಿ, ಅಕ್ಕಪಕ್ಕದಲ್ಲಿ ಬರೀತಾ ಇದ್ದೀನಿ, ಅಂದ್ರೆ ಅಡ್ಜಸೆಂಟ್ ಕಾರ್ಬನ್ ಅಟ್ಯಾಚ್ ಆಗಿದೆ. 1 2 1 1 ಅಂದ್ರೆ ಒಂದಕ್ಕೆ ಎರಡು ಹ್ಯಾಲೋಜನ್ ಆಟಮ್ ಅಟ್ಯಾಚ್ ಆಗಿದ್ದಾವೆ. 1 2 ಇದ್ರೆ 1 2 ಅಂದ್ರೆ ಹೇಳಿ, ಇಲ್ಲೊಂದು ಕಾರ್ಬನ್ ಅಟ್ಯಾಚ್ ಆದ್ರೆ ಏನದು ವಿಸಿನಲ್. ಇನ್ನು ಕೆಲವು ಎಕ್ಸಾಂಪಲ್ ಕೊಡ್ತೀನಿ, ನಿಮ್ಗೆ ಇನ್ನೂ ಈಸಿಯಾಗಿ ಗೊತ್ತಾಗುತ್ತೆ. ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಇದು Br, ಇದು ಕೂಡ Br, ಸೇಮ್ ಇರಬೇಕು, ಜೆಮಿನಲ್. ಇವಾಗ ನೋಡಿ, ಇದು Br, ಇದು Br. ಸೊ ಅಡ್ಜಸೆಂಟ್ ಆಟಮ್ ಗಳಿಗೆ ಹ್ಯಾಲೋಜನ್, ಎರಡು ಸೇಮ್ ಹ್ಯಾಲೋಜನ್ ಆಟಮ್ಗಳು ಅಟ್ಯಾಚ್ ಆದ್ರೆ ವಿಸಿನಲ್, ಅಂಡ್ ಸೇಮ್ ಕಾರ್ಬನ್ಗೆ ಎರಡು ಹ್ಯಾಲೋಜನ್ ಆಟಮ್ಗಳು ಅಟ್ಯಾಚ್ ಆದ್ರೆ ಜೆಮಿನಲ್. ನಿಮ್ಗೊಂದು ಸ್ಮಾಲ್ ಕ್ವಶನ್ ಕೇಳ್ತೀನಿ, ಯಾರು ಹೇಳ್ತೀರಾ ನೋಡೋಣ.
ಇದು ಯಾವುದು ವಿಸಿನಲ್ಲೋ ಜಮೀನಲ್ಲೋ ಅಂತ ಹೇಳಬೇಕು. ಜಮೀನಲ್. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಜಮೀನಲ್, ವೆರಿ ಗುಡ್. ಸೊ ಇವಾಗ ನೋಡಿ, ಇದು ವಿಸಿನಲ್.